ಕ್ಯಾಂಪೇನು ಇನ್ನ ಹಾಂ ಸರ್. ತಯಾರಿ ಈಗ ಮಾತಾಡ್ತಾ ಇದ್ದೀರಾ. ಹಾಂ ತಯಾರಿ ಏನಿಲ್ಲ. ಎಲೆಕ್ಷನ್ ನಲ್ಲಿ ನಾವು 3 ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ನಮಗೆ ಬಂದಿರೋ ವರದಿ ಪ್ರಕಾರ 3 ಕ್ಷೇತ್ರದಲ್ಲಿ ನಾವು ಖಂಡಿತವಾಗಿ ಗೆದ್ದಿದ್ದೇವೆ. ಸರ್, ವಿಲ್ಸನ್ ಗಾರ್ಡನ್ ನಾಗಂಗ್ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ ಸರ್. ಜೈಲು ಅಧಿಕಾರಿಗಳ ಸಹಕಾರವಿಲ್ಲದೆ ಮಾದಕ ವಸ್ತುಗಳು ಒಳಗಡೆ ಹೋಗೋದಕ್ಕಾಗೋದಿಲ್ಲ ಅಂತ. ಏನು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ, ಅದಕ್ಕೆ ಏನು ಕ್ರಮ ತಗೋಬೇಕು ಅದನ್ನೆಲ್ಲ ನಾವು ಸತತವಾಗಿ ತಗೊಳ್ತಾ ಇರ್ತೀವಿ. ಅದು ರೊಟೀನ್ ಆಗಿ ನಡೀತಾ ಇರುತ್ತೆ. ಎಲ್ಲಾದರೂ ಇನ್ಸಿಡೆಂಟ್ಗಳಾದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಡ್ತಾ ಇರ್ತೀವಿ. ರೊಟೀನ್ ಇದು ನಡೀತಾ ಇರುತ್ತೆ. ಕೋರ್ಟ್ ಈ ರೀತಿ ಹೇಳಿದ್ರೆ ಜೈಲಿನಲ್ಲಿ ಮಾದಕ ವಸ್ತುಗಳು ಸಿಕ್ಕುವುದು ಇದೇನು ಹೊಸದೇನಲ್ಲ. ಆದರೆ ನಾವು ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತೇಳಿ ಈಗಾಗಲೇ ನಾನು DGಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ, DG ಪ್ರಿಸನ್ಸ್ಗೆ. ಅವರು ಮಾಡ್ತಾ ಇದ್ದಾರೆ. ಸರ್, ಈಗ ಯಡಿಯೂರಪ್ಪನವರ ಕಾಲದ KKRDBಯಲ್ಲಿ 300 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ತನಿಖೆಗೊಳಿಸಿದೆ ಸರ್ಕಾರ ನಿನ್ನೆ. ಮೇಲ್ನೋಟಕ್ಕೆ ಅಲ್ಲಿ ಮಿಸ್ಯೂಸ್ ಆಗಿದೆ. ಪ್ರತಿ ವರ್ಷ 300 ಕೋಟಿ KKRDಗೆ ಕೊಟ್ಟಿರ್ತಕ್ಕಂಥದ್ದು. ಆ 100 ಕೋಟಿ ಅಂದರೆ 3 ವರ್ಷದಲ್ಲಿ 300 ಕೋಟಿ ಮಿಸ್ಯೂಸ್ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನು ನೋಡೋಣ, ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಸರ್, ಈಗ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಬಗ್ಗೆ ಕೊಟ್ಟಿರೋಂಥ ಒಂದು ಸ್ಟೇಟ್ಮೆಂಟನ್ನೇ ಅವರು BJP JDSನವ್ರು ಅಸ್ತ್ರ ಮಾಡ್ಕೊಂಡಿದ್ದಾರೆ ಸರ್. ಜನಾಂಗೀಯ ನಿಂದನೆ ಮಾಡಿದ್ದಾರೆ. ಏನೇ ನಾನು ಮೊದಲಿಂದನೂ ಅವರು ಭಾಳ ಸ್ನೇಹಿತರು, ಗಳಸ್ಯ ಕಂಠಸ್ಯ. ಅವರು ಒಬ್ರಿಗೊಬ್ಬರು ಈ ರೀತಿ ಮಾತಾಡ್ಕೊಳ್ಳೋದು ಏನು ಹೊಸದೇನಲ್ಲ. ಅವರೇ ಹೇಳ್ಕೊಂಡಿದ್ದಾರೆ, ನಾನು ಅವ್ರನ್ನ ಕರಿಯಣ್ಣ ಅಂತಿದ್ದೆ, ಅವ್ರು ನನ್ನ ಕುಳ್ಳ ಅಂತಿದ್ರು. ಆದ್ದರಿಂದ ಅದೇ ರೀತಿ ಮಾತಾಡಿದ್ದೀನಿ, ಅದರಲ್ಲೇನು ತಪ್ಪಿದೆ ಅಂತ ಅವರೇ ಜಸ್ಟಿಫಿಕೇಶನ್ ಮಾಡಿದ್ದಾರೆ. ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು, ವೈಯಕ್ತಿಕವಾದಂಥದ್ದು. ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚು ಏನೋ ಚರ್ಚೆ ಮಾಡೋದು ಅಗತ್ಯ ಇಲ್ಲ. ಸರ್, ವಿಜಯೇಂದ್ರ ಅವ್ರು ನಿನ್ನೆ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಅಸಮರ್ಥ ಸರ್ಕಾರ, ಅಸಮರ್ಥ CM ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರ ಅಭಿಪ್ರಾಯ. ಅವರ ಅಭಿಪ್ರಾಯ. ಆದರೆ ನಮ್ಮ ಅಭಿಪ್ರಾಯ ಸಮರ್ಥ ಮುಖ್ಯಮಂತ್ರಿ, ಸಮರ್ಥ ಸರ್ಕಾರ, ಅದು ನಮ್ಮ ಅಭಿಪ್ರಾಯ. ಸರ್, ಮತ್ತೊಂದು ಧಾರವಾಡದಲ್ಲಿ ಕಾನ್ಸ್ಟೇಬಲ್ ಅವ್ರ ಮೇಲೆ ಹಲ್ಲೆ ಆಗಿದೆ ಸರ್. ಅಂದರೆ